ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಗಿರಿಲೋಕ ಚಾನಲ್. ಎಲ್ಲರಿಗೂ ನಮ್ಮ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಮ್ಮ ಚಾನಲ್ನ ನೋಡ್ತಾ ಇರೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಾನಿವತ್ತೊಂದು ಬೆಳಗಿನ ತಿಂಡಿಗೆ ಇಲ್ಲ ನೈಟ್ ಊಟಕ್ಕೆ ಒಂದು ರೆಸಿಪಿ ಹೇಳ್ತೀನಿ. ಇದ್ರ ಹೆಸರು ಅಕ್ಕಿ ಉಸುಳಿ ಅಂತ. ಇದಕ್ಕೆ ತುಂಬ ಏನು ತರಕಾರಿ ಬೇಕಾಗಲ್ಲ. ಒಂದು ಆಲೂಗಡ್ಡೆ, ಒಂದೆರಡು ಈರುಳ್ಳಿ, ಒಂದೆರಡು ಟೊಮೆಟೊ. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಿ ನೋಡಿ ಅದ್ರ ಮೇಲೆ ತಗೋರಿ ಅವನ್ನ. ಆಮೇಲೆ ಒಂದು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ. ಈಗ ಅಕ್ಕಿನ ಕ್ಲೀನಾಗಿ ಹುರ್ಕೋಬೇಕು. ಇವು ಅಕ್ಕಿನ ಕ್ಲೀನಾಗಿ ಬಿಸಿ ಮಾಡ್ಕೋಬೇಕು. ಹಂಗೆ ಹಸಿದ ಹಾಕಂಗಿಲ್ಲ ಇದಕ್ಕೆ. ಅಕ್ಕಿ ಬಿಸಿ ಮಾಡಿ ತರಕಾರಿ ಎಲ್ಲ ಹೆಚ್ಕೊಳ್ಳೋ ಮಟ್ಟ ನೀರು ಕಾಯಕ್ಕಿಡೋಣ. ಬೇಗ ಆಗಿ ಹೋಗತ್ತೆ ನೀರು ಕಾಯಿಸಿದ್ರೆ. ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಇವು ಮೂರನ್ನು ಮಿಕ್ಸಿ ಮಾಡಿದೆ. ಈಗ ಒಂದು ಕುಕ್ಕರ್ ಇಲ್ಲ ಒಂದು ಪಾತ್ರೆ ತಗೊಂಡು ಒಂದು 4 ಸ್ಪೂನ್ ಎಣ್ಣೆ ಹಾಕೀನಿ. ಸ್ವಲ್ಪ ಶೇಂಗಾ ಬೀಜ ಹಾಕ್ಬೇಕೀಗ. ಶೇಂಗಾ ಬೀಜ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು, ಚೆನ್ನಾಗಿ ಆಕತ್ತಿದ್ದು. ಈ ರೆಸಿಪಿನೇ ನಮ್ಮವ್ವ ಚೆನ್ನಾಗಿ ಮಾಡ್ತತಿ. ನಾವು ಯಾವಾಗ ಹೋದರೂ ಅಕ್ಕಿ ಉಸುಳಿ ಮಾಡವ ಅಂಥೇಳಿ ಮಾಡ್ಸ್ಕೊಂಡು ತಿಂದು ಬರ್ತೀವಿ. ಅವ್ರ ಕೈಯಾಗ ಭಾರಿ ಚೆನ್ನಾಗಿ ಆಕತ್ತಿದ್ದು. ನಾವು ಅವ್ರ ಥರನ ಎಷ್ಟು ಟ್ರೈ ಮಾಡಿದರೂ ಅದು ಆಗಲ್ಲ. ತುಂಬ ಚೆನ್ನಾಗಿ ಮಾಡ್ತದೆ ನಮ್ಮವ್ವ ಇದನ್ನ. ಅವರಿಂದನೇ ಕಲ್ತದ್ದಿದು ನೋಡ್ರಿ. ಈಗ ಒಂದು ಸ್ಪೂನ್ ಜೀರಿಗೆ, ಒಂದು ಸ್ಪೂನ್ ಸಾಸಿವೆ ಹಾಕಿದೆ ಒಗ್ಗರಣೆಗೆ. ಆಮೇಲೆ ಒಂದು ಸ್ವಲ್ಪ ಕರಿಬೇವು, ಆಮೇಲೆ ಹೆಚ್ಚಿಟ್ಕೊಂಡಿದ್ವಲ್ಲ ಆಲೂಗಡ್ಡೆ, ಈರುಳ್ಳಿ ಸೇರ್ಸನೀಗ. ಟೊಮೆಟೊ ಆಮೇಲೆ ಸೇರ್ಸೋಣ. ಈಗ ಹೆಚ್ಚಿಗೆಂಡು ತರಕಾರಿನ ಅಕ್ಕಿ ಹುರ್ಕೊಂಬಿಟ್ರೆ ಬೇಗ ಆಗಿ ಹೋಗತ್ತೆ ನೀರು ಕಾಯಕ್ಕಿಟ್ರೆ. ಪಲಾವು ತಿಂದು ಬೋರ್ ಆದಾಗ ಈ ಥರ ಮಾಡ್ಕೊಂಡ್ರೆ ಚೆನ್ನಾಗಿರ್ತೈತಿ ಇದು. ಇದಕ್ಕೆ ಆಲೂಗಡ್ಡೆ ಹಾಕ್ಲಿಕ್ಕೂ ನಡಿತೈತಿ, ಆದರೆ ಆಲೂಗಡ್ಡೆ ಹಾಕ್ತೈತೆ ನಮ್ಮವ್ವ, ನಾನು ಹಾಕೀನಿ. ಈಗ ನೋಡ್ರಿ ನೀರು ಕಾದ ಹೋತಲ್ಲಿ ಅವ್ರಿಗೆ. ಇವು ಕ್ಲೀನಾಗಿ ಬೇಯಲಿ ಅಂತ ಒಂಚೂರು ಉಪ್ಪು ಹಾಕಿದೆ. ಮತ್ತು ನೋಡ್ಕೊಂಡು ಆಮೇಲೆ ರುಚಿ ಸೇರಿಸ್ಕೋಬೋದು. ಈಗ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಇದ್ವಲ್ಲ ಇದನ್ನ ಪೇಸ್ಟ್ ಮಾಡಿದ್ನಿ, ಅದನ್ನ ಹಾಕೋಣ ಇದಕ್ಕೆ. ಈ ಹಸಿಮೆಣ್ಸಿನ್ಕಾಯಿನ ನೀವು ಹೆಚ್ಚಾರ ಹಾಕ್ಕೋಬೋದು, ನಿಮಗೆ ಹೇಗೆ ಇಷ್ಟನ ಹಾಕಿರಿ. ನಮ್ಮ ಹಸಿಮೆಣ್ಸಿನ್ಕಾಯಿ ತುಂಬ ಖಾರ ಇದ್ವು, ಅದಕ್ಕೆ ಒಂದು 4 ಹೆಚ್ಚು ಹಾಕೀನಿ. ಇದು ರುಬ್ಬಿ ಹಾಕೀನಿ. ಈಗ ಟೊಮೆಟೊನೂ ಸೇರ್ಸೋಣ. ಎಲ್ಲವೂ ಕ್ಲೀನಾಗಿ ಮಿಕ್ಸ್ ಆದಮೇಲೆ ನೀರಾರ ಫಸ್ಟ್ ಹಾಕ್ಬೋದು, ಇಲ್ಲ ಅಕ್ಕಿನಾರ ಹಾಕ್ರಿ. ಯಾವ್ದು ಹಾಕಿದ್ರೂ ಏನಾಗಲ್ಲ. ನೀರು ಕಾದಿರ್ತಾವಲ್ಲ, ಈಗ ನೀರು ಹಾಕಿದೆ. ಆಮೇಲೆ ಒಂದೇ ಒಂದು ಸ್ಪೂನು ಮನೆಯಲ್ಲೇ ಮಾಡಿಕೊಂಡಿರ್ತಾವಲ್ಲ ಸಾಂಬಾರು ಪುಡಿ, ಆ ಸಾಂಬಾರು ಪುಡಿ ಸೇರಿಸ್ಕೋಬೇಕು. ಈಗ ನೀರು ಎಷ್ಟಪ್ಪ ಅಂದ್ರೆ ಒಂದು ಅಕ್ಕಿಗೆ 2 ನೀರು ಹಾಕ್ಕೋಬೇಕು. ಇದಕ್ಕೊಂದು ಸ್ವಲ್ಪ ನೀರು ಜಾಸ್ತಿನೇ ಹಿಡಿತೈತಿ. ನಾನು 1 ಕಪ್ ಅಕ್ಕಿಗೆ 3 ಕಪ್ ನೀರು ಹಾಕೀನಿ. ಅಕ್ಕಿ ಹುರಿದಿರ್ತಾವಲ್ಲ, ಅದಕ್ಕೆ ಒಂಚೂರು ನೀರು ಜಾಸ್ತಿನೇ ಹಿಡಿತೈತಿ ಇದು ಅಕ್ಕಿ ಉಸುಳಿ. ಅಕ್ಕಿನ ಹುರಿದು ಮಾಡ್ತಾವಲ್ಲ, ಅದಕ್ಕೆ ಇದಕ್ಕೆ ಅಕ್ಕಿ ಉಸುಳಿ ಅಂತ ಕರೀತಾರೆ. ಈಗ ನೀರು ಕುದಿ ಬಂತು. ಈಗ ಅಕ್ಕಿನೂ ಸೇರಿಸ್ಕೊಳ್ಳೋಣ. ಬೇಗ ಆಗಿ ಹೋಗತ್ತೆ, 10 ನಿಮಿಷದಾಗ ಆಗಿ ಹೋಗತ್ತೆ. ಈಗ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಬಾಯಿ ಮುಚ್ಚಿ ಇಡಬೇಕು. ಲಿಡ್ ಎಲ್ಲ ಹಾಕಬೇಡ್ರಿ ಕುಕ್ಕರಿಂದ. ಇದು ಕುಕ್ಕರ್ನಾಗ ಕೂಗಿರ್ ಚೆನ್ನಾಗಿರಲ್ಲ. ಹಾಗೇ ಕುದಿಬೇಕು ಇದು, ಹಂಗಂದ್ರೆ ಟೇಸ್ಟ್ ಆಗಿರ್ತೈತಿ. ನೋಡ್ರಿ ಈಗ ಎಲ್ಲ ನೀರು ಕಡಿಮೆ ಆಗೈತಿ. ಈಗ ಒಂಚೂರು ಹಸಿಕಾಯಿ, ಕೊಬ್ಬರಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಸೇರಿಸಿ ಕ್ಲೀನಾಗಿ ಮಿಕ್ಸ್ ಮಾಡಿ ಇನ್ನೊಂದು 5 ನಿಮಿಷ ಬಾಯಿ ಮುಚ್ಚಿ ಬೇಯಿಸ್ಕೊಂಬಿಟ್ರೆ ಇದು ರೆಡಿಯಾಗಿ ಹೋಯ್ತು. ಚೆನ್ನಾಗಿರ್ತೈತಿ, ತುಂಬ ಟೇಸ್ಟ್ ಇರ್ತೈತಿ. ನೋಡ್ರಿ ಎಷ್ಟು ಚೆನ್ನಾಗಿ ಉದುರಾಗಿ ಬಂದೈತಿ ಅಂತ.
3 ನೀರು ಹಾಕಿದ್ದೆ ನಾನು, ಆದರೂ ಇಷ್ಟು ಉದುರು ಉದುರು ಆಗೈತಿ. ಆಮೇಲೆ ಇವು ಸೈಡಿಗೆ ಇವು ಕುಂಬಳಕಾಯಿ, ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಅವು ಸಂಡ್ಗಿ ಅಂತಾರೆ, ಕುಂಬಳಕಾಯಿಂದ ಮಾಡಿರೋ ಸಂಡ್ಗಿ ಅವು 2. ಇನ್ನೊಂದು ಮಜ್ಜಿಗೆ ಮೆಣ್ಸಿನ್ಕಾಯಿ. ಇದ್ರ ರೆಸಿಪಿ ಬೇಕಂದ್ರೆ ಮುಂದಿನ ವಿಡಿಯೋದಾಗ ಹಾಕ್ತೀನಿ. ಇದ್ರ ಜೊತೆ ಕಾಂಬಿನೇಷನ್ ಚೆನ್ನಾಗಿರ್ತೈತಿ. ಉಪ್ಪಿನಕಾಯಿ, ಚಟ್ನಿ ಪುಡಿ ಅದು ಚೆನ್ನಾಗಿರ್ತೈತಿ. ಇಲ್ಲ ಹಾಗೇನೂ ತಿನ್ಬೋದು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.